ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಚ್ಡಿ ರೇವಣ್ಣ ಹಾಗೂ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿರ್ಧಾರವಾಗುತ್ತೆ ರೇವಣ್ಣ ನಿರೀಕ್ಷಣಾ ಜಾಮೀನಿನ ಭವಿಷ್ಯ. ನಿನ್ನೆ ಅರ್ಜಿ ವಿಚಾರಣೆಯನ್ನ ಜನಪ್ರತಿನಿಧಿಗಳ ಕೋರ್ಟ್ ಮುಂದೂಡಿತ್ತು. ಹಾಗಾಗಿ ಇವತ್ತು ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ನಿರೀಕ್ಷಣಾ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆಯನ್ನ ಮಾಡಲಾಗಿತ್ತು. ಬಂಧನ ಭೀತಿಯಿಂದ ನಿನ್ನೆ ಕೋರ್ಟ್ ಮೊರೆ ಹೋಗಿದ್ರು ರೇವಣ್ಣ. ನಿನ್ನೆ ನಿರೀಕ್ಷಣಾ ಜಾಮೀನು ನೀಡುವುದಕ್ಕೆ ರೇವಣ್ಣ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ರು. ಇವತ್ತು ಅರ್ಜಿ ವಿಚಾರಣೆಯನ್ನ ನಡೆಸಲಿದೆ ಜನಪ್ರತಿನಿಧಿಗಳ ಕೋರ್ಟ್. ಹಾಗಾಗಿ ಇವತ್ತು ಏನಾಗುತ್ತೆ ರೇವಣ್ಣ ಭವಿಷ್ಯ ಅನ್ನುವಂತಹ ಒಂದು ಕುತೂಹಲ ಇದೆ. ಈಗಾಗಲೇ ಎಸ್ಐಟಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು. ರೇವಣ್ಣ ಇಲ್ಲೇ ಇದ್ರು, ಅಂದ್ರೆ ಹೊಳೆನರಸೀಪುರ ಬೆಂಗಳೂರಿನಲ್ಲಿದ್ರೂ ಕೂಡ ಅವರು ವಿಚಾರಣೆಗೆ ಹಾಜರಾಗದೆ ಟೆಂಪಲ್ ರೆಂಟ್ ಮಾಡ್ತಾ ಇದ್ದಾರೆ. ಈಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೂಡ ಮುಂದೂಡಿಕೆ ಮಾಡಲಾಗಿತ್ತು. ಏನಾಗುತ್ತೆ ಭವಿಷ್ಯ ಅನ್ನುವಂಥ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ. ಇವತ್ತು ನಿರ್ಧಾರ ಆಗಲಿದೆ. ಜನಪ್ರತಿನಿಧಿಗಳ ಕೋರ್ಟ್ ನಿನ್ನೆ ಅರ್ಜಿಯ ವಿಚಾರಣೆಯನ್ನ ಮಾಡಿತ್ತು, ಹಾಗಾಗಿ ಅದನ್ನು ಮುಂದೂಡಿಕೆ ಮಾಡಿತ್ತು. ಬಂಧನ ಭೀತಿಯಿಂದಾಗಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಎಚ್ಡಿ ರೇವಣ್ಣ ಅವರು. ಏನಾಗುತ್ತೆ ಅನ್ನುವಂಥ ಒಂದು ಕುತೂಹಲ. ಜೊತೆಗೆ ಪ್ರಜ್ವಲ್ ದುಬೈಗೆ ಹಾರಿರುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಮತ್ತೊಂದು ಎಫ್ಐಆರ್ ಕೂಡ ದಾಖಲಾಗಿರುವುದನ್ನು ಗಮನಿಸಬಹುದು. ಈತ ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ರು. ಹಾಗಾಗಿ ಇವತ್ತು ಏನಾಗುತ್ತೆ ಭವಿಷ್ಯ ಅನ್ನುವಂಥ ಕುತೂಹಲ ಇದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್. ಅಭಿಷೇಕ್, ಗಮನಿಸಬಹುದು ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದ್ರು ಕೂಡ ಅದಕ್ಕೆ ಹಾಜರಾಗ್ತಾ ಇಲ್ಲ. ಒಂದ್ ಕಡೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೊ ಇವತ್ತೇನಾಗಬಹುದು? ಈಗಾಗಲೇ ಏನು ಹೊಳೆನರಸೀಪುರದಲ್ಲಿ ಆಗಿರುವಂತಹ ಒಂದು ಸೆಕ್ಷನ್ಗಳೇನಿದಾವೆ ಅದೆಲ್ಲವೂ ಕೂಡ ನಾನ್ ಬೇಲಬಲ್ ಸೆಕ್ಷನ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಒನ್ಸ್ ಅವರೊಂದು ಅರೆಸ್ಟ್ ಅನ್ನ ಮಾಡಿದ ಬಳಿಕ ನಂತರ ಅವರಿಗೆ ಅಂದೇ ನಿರೀಕ್ಷಣಾ ಜಾಮೀನು ಸಿಗುವಂತಹ ಒಂದು ಸಾಧ್ಯತೆಗಳು ಕೂಡ, ಅಂದ್ರೆ ಜಾಮೀನು ಸಿಗುವಂತಹ ಸಾಧ್ಯತೆ ಇತ್ತು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದಿನ ಪ್ರಕರಣಗಳು ಕೂಡ ಅದೇ ರೀತಿಯಾದಂತಹ ಒಂದು ಮೆಥಡ್ ಅನ್ನ ನ್ಯಾಯಾಲಯ ಇದನ್ನ ಮಾಡ್ಕೊಂಡಿರುವಂತದ್ದು. ಈಗ ಸದ್ಯ ಅದಕ್ಕಿಂತ ಮುಂಚೆ ಅಂದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗದೆ ನೇರವಾಗಿ ನಿರೀಕ್ಷಣಾ ಜಾಮೀನನ್ನ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಹೀಗಾಗಿ ನಿನ್ನೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇಂದಿಗೆ ಅದನ್ನ ಮುಂದೂಡಿಕೆಯನ್ನ ನ್ಯಾಯಾಲಯ ಮಾಡಿರುವಂತದ್ದು. ಇಂದು ಯಾವ ರೀತಿ ಆ ಒಂದು ಪ್ರಕ್ರಿಯೆ ಇದೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಈಗಾಗಲೇ 376 ಸೆಕ್ಷನ್ ಗಳನ್ನು ಕೂಡ ಆಡ್ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಅಬ್ಜೆಕ್ಷನ್ ಹಾಕೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಕೂಡ ಒಂದು ನೋಟಿಸ್ ಅನ್ನ ನ್ಯಾಯಾಲಯ ನೀಡಿದೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿ ಒಂದು ಅಬ್ಜೆಕ್ಷನ್ ಅನ್ನ ಹಾಕ್ತಾರೆ ಅನ್ನೋದ್ರ ಮೇಲೆ ಈ ನಿರೀಕ್ಷಣಾ ಜಾಮೀನು ರೇವಣ್ಣ ಅವರಿಗೆ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಅವರ ತನಿಖೆ ನಡೆಸಲೇಬೇಕು, ಅವರನ್ನ ತಮ್ಮ ಒಂದು ವಶಕ್ಕೆ ಪಡೆದುಕೊಳ್ತೀವಿ ಅಂತ ಹೇಳಿ ಹಾಗೂ ಅದಕ್ಕೆ ಪೂರಕವಾದಂತಹ ಒಂದಷ್ಟು ಕಾರಣಗಳು ಮತ್ತು ಒಂದಷ್ಟು ಎವಿಡೆನ್ಸ್ ಗಳನ್ನ ಕೊಟ್ಟಂತಹ ಪಕ್ಷದಲ್ಲಿ ಸಹಜವಾಗಿಯೇ ರೇವಣ್ಣ ಅವರಿಗೆ ಯಾವುದೇ ರೀತಿಯಾದಂತಹ ಇದು ಸಿಗೋದಿಲ್ಲ, ಅಂದ್ರೆ ನಿರೀಕ್ಷಣಾ ಜಾಮೀನು ಕೂಡ ಸಿಗುವ ಸಾಧ್ಯತೆ ಕಡಿಮೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಯಾವ ರೀತಿ ಎಸ್ಐಟಿ ಅಧಿಕಾರಿಗಳು ಯಾವ ಸಾಕ್ಷಿಗಳನ್ನ ಯಾವ ಒಂದು ಅಬ್ಜೆಕ್ಷನ್ ಪಾಯಿಂಟ್ ಗಳನ್ನ ಹಾಕ್ತಾರೆ ಅನ್ನುವಂಥದ್ದು ಮುಂದಿನ ಇಂದು ಡಿಸೈಡ್ ಆಗುತ್ತೆ. ಹೀಗಾಗಿ ಅದೇ ರೀತಿಯಾಗಿ ಅಪೋಸಿಟ್ ಏನಿದೆ ಅಂದ್ರೆ ರೇವಣ್ಣ ಅವರ ಪರ ವಕೀಲರೇನಿದ್ದಾರೆ ಅವರು ಯಾವ ಪಾಯಿಂಟ್ ಅನ್ನು ಇಟ್ಕೊಂಡು ಇವರು ನಿರೀಕ್ಷಣಾ ಜಾಮೀನನ್ನ ಕೇಳ್ತಾರೆ ಅಂತ ಹೇಳಿ ಕೂಡ ಇಲ್ಲಿ ಗೊತ್ತಾಗ್ಬೇಕಾಗತ್ತೆ. ಇಲ್ಲಿ ಪ್ರಮುಖವಾಗಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಇಬ್ಬರನ್ನು ಕೂಡ ಇಲ್ಲಿ ಪ್ರಮುಖ ಆರೋಪಿಗಳೇ ಆಗಿರುವಂತಹ ಒಂದು ಕಾರಣದಿಂದಾಗಿ ಇಬ್ಬರ ತನಿಖೆಯನ್ನ ಅಗತ್ಯವಾಗಿ ನಡೆಸಲೇಬೇಕು. ಅಥವಾ ನಿರೀಕ್ಷಣಾ ಜಾಮೀನು ಸಿಕ್ಕಿದರೂ ಕೂಡ ಇಷ್ಟು ಗಂಟೆಗಳ ಕಾಲ ಒಂದು ಎನ್ಕ್ವೈರಿಯನ್ನ ಮಾಡಬೇಕು ಮತ್ತು ಅವರಿಂದ ಒಂದಷ್ಟು ಬಾಂಡ್ಗಳನ್ನ ಬರ್ಸ್ಕೊಳ್ಳುವಂಥದ್ದು ಅಥವಾ ನಗರ ಬಿಟ್ಟು ಹೋಗದ ರೀತಿಯಲ್ಲಿ ಒಂದು ಅಬ್ಜೆಕ್ಷನ್ ಅನ್ನ ಹಾಕುವಂಥದ್ದು ಮತ್ತು ಎಸ್ಐಟಿ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಅಂದ್ರೆ ವಿಚಾರಣೆ ವೇಳೆ ಅವರಿಗೆ ಒಂದು ಸರಿಯಾದ ಸಹಕಾರವನ್ನ ನೀಡಬೇಕು ಅನ್ನುವಂತಹ ಒಂದು ಪಾಯಿಂಟ್ಸ್ ಗಳ ಮುಖಾಂತರ ಅವರಿಗೆ ಜಾಮೀನು ಸಲ್ಲಿಸುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ. ಅಕಸ್ಮಾತ್ ಅವರೇನಾದ್ರೂ ಸಹಕಾರವನ್ನ ನೀಡದೇ ಇದ್ದಂತಹ ಪಕ್ಷದಲ್ಲಿ ಆ ಜಾಮೀನು ಕೂಡ ರದ್ದಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸದ್ಯ ನಿರೀಕ್ಷಣಾ ಜಾಮೀನು ನ್ಯಾಯಾಲಯ ಇಂದು ಅವರಿಗೆ ಕೊಡುತ್ತಾ ಇಲ್ವಾ ಅನ್ನುವಂಥದ್ದು ಎಸ್ಐಟಿ ಅಧಿಕಾರಿಗಳು ಹಾಕುವಂತಹ ಅಬ್ಜೆಕ್ಷನ್ ಮೇಲೆ ನಿಂತಿದೆ ಅಂತಾನೆ ಹೇಳ್ಬಹುದು. ಥ್ಯಾಂಕ್ ಯು ಅಭಿಷೇಕ್ ಜಯಶಂಕರ್.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.